ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಇಂದು ನಿಮಗೆ ಅಪಘಾತವಾಗಲಿದೆ. ಭಯಂಕರ ಅಪಘಾತ. ನಿನ್ನ ಇಡೀ ಜೀವನವೇ ಹಾಳಾಗಬಹುದು. ಅದಕ್ಕಾಗಿಯೇ ಇಂದಿನ ಈ ವಿಡಿಯೋವನ್ನು ಸಾಮಾನ್ಯ ವಿಡಿಯೋ ಎಂದು ತಿಳಿಯಲು ಹೋಗಬೇಡಿ. ಏಕೆಂದರೆ ಇಂದಿನ ಸತ್ಯವು ನಿಮ್ಮ ಇಡೀ ಜೀವನಕ್ಕೆ ಹೊಸ ಆರಂಭವನ್ನು ಕೊಡಬಹುದು. ಅದಕ್ಕಾಗಿ ಈ ಮಾತನ್ನು ನೀವು ಕೇಳಬೇಕು ಮತ್ತು ಇಂದಿನ ಈ ವಿಡಿಯೋವನ್ನು ಒಮ್ಮೆ ನೋಡಿ. ಇಲ್ಲದಿದ್ದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವುದರಿಂದ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮನ್ನು ತಡೆಯಲು ಆಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಅರ್ಥವಾಗುತ್ತಿದೆ. ಅವನು ಸಾಮಾನ್ಯ ವ್ಯಕ್ತಿ ಎಂದು ತಿಳಿದು ತಿರಸ್ಕರಿಸಿದವನೇ ಅವನ ಅತಿ ದೊಡ್ಡ ತಪ್ಪು ಎಂದು ಸಾಬೀತಾಗುತ್ತದೆ. ಕಾಲವು ತನ್ನ ನ್ಯಾಯವನ್ನು ಹೇಳುವಾಗ ಯಾರ ಶಕ್ತಿ, ಯಾರ ಅಹಂಕಾರ ಮತ್ತು ಯಾರ ಚಾಣಾಕ್ಷತನವೂ ಕೆಲಸಕ್ಕೆ ಬರುವುದಿಲ್ಲ. ಆ ಸಮಯದಲ್ಲಿ ಮನುಷ್ಯನು ತನ್ನ ತಪ್ಪಿಗೆ ಇಷ್ಟು ಬಗ್ಗಬೇಕಾಗುತ್ತದೆ. ಮೂಗು ನೆಲಕ್ಕೆ ಉಜ್ಜಿ ತನ್ನ ಪ್ರತಿ ತಪ್ಪಿಗೆ ಕ್ಷಮೆ ಕೇಳುವಂತೆ ಆಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಕೊನೆಗೆ ಶತ್ರುವನ್ನು ಈ ಸ್ಥಿತಿಗೆ ತಲುಪಿಸುವಂಥದ್ದು ಏನಾಗಲಿದೆ? ಯಾವ ಅಂತಹ ಅದೃಶ್ಯ ಶಕ್ತಿ ಕ್ಷಣದಲ್ಲಿ ಇಡೀ ಆಟವನ್ನೇ ಬದಲಾಯಿಸುತ್ತದೆ? ಇಂದು ನಾವು ಅದೇ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ. ಏಕೆಂದರೆ ಬಹುಶಃ ಈ ಸಮಯ ಈಗ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಬಂದಿರಬಹುದು. ಜೀವನದಲ್ಲಿ ಪ್ರತಿಯೊಬ್ಬರ ಜೊತೆಯೂ ಎರಡು ರೀತಿಯ ಜನರು ಇರುತ್ತಾರೆ. ಒಂದು ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವರು ಮತ್ತು ಎರಡನೆಯವರು ನಿಮ್ಮನ್ನು ಮುಂದೆ ಹೋಗುವುದನ್ನು ನೋಡಲು ಆಗದವರು. ಅಂತಹ ಜನರು ಮುಂದೆ ನಗುತ್ತಾರೆ ನಿಜ, ಆದರೆ ಒಳಗೊಳಗೆ ನಿನ್ನ ಸೋಲಿಗಾಗಿ ಕಾಯುತ್ತಿರುತ್ತಾರೆ. ನೀನು ಯಶಸ್ವಿಯಾದರೆ ಅವರ ಮಹತ್ವ ಕಡಿಮೆಯಾಗುತ್ತದೆ ಎಂದು ಅವರಿಗೆ ಅನಿಸುತ್ತದೆ. ಅದಕ್ಕಾಗಿ ಅವರು ನಿನ್ನ ಆತ್ಮವಿಶ್ವಾಸ ಮುರಿಯಲು ಪ್ರತಿ ಸಾಧ್ಯ ಪ್ರಯತ್ನ ಮಾಡುತ್ತಾರೆ. ನಿನ್ನ ಧೈರ್ಯ ಮುಗಿದು ಹೋಗಲಿ ಮತ್ತು ನೀನೇ ಸ್ವತಃ ಹಿಂದೆ ಸರಿಯಲಿ ಎಂದು ಬಯಸುತ್ತಾರೆ. ಅನೇಕ ಬಾರಿ ನಿನಗೆ ಅರ್ಥವೇ ಆಗುವುದಿಲ್ಲ, ಯಾವುದೇ ಕಾರಣವಿಲ್ಲದೆ ಕೆಲವರು ನಿನ್ನ ವಿರೋಧಿಗಳಾಗಿ ಏಕೆ ಬದಲಾದರು. ನೀನು ಅವರಿಗೆ ಏನೂ ಹಾನಿ ಮಾಡಿಲ್ಲ, ಆದರೂ ಅವರು ಪ್ರತಿ ವಿಷಯದಲ್ಲೂ ನಿನ್ನನ್ನು ಟೀಕೆ ಮಾಡುತ್ತಾರೆ, ನಿನ್ನ ಘನತೆಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ನಿನ್ನ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲೂ ತಪ್ಪು ಹುಡುಕುತ್ತಾರೆ. ಆದರೆ ಇದೇ ಆ ಜಾಗವಾಗಿದ್ದು ಅಲ್ಲಿ ಹೆಚ್ಚಿನ ಜನರು ಅತಿ ದೊಡ್ಡ ತಪ್ಪು ಮಾಡಿಬಿಡುತ್ತಾರೆ. ಅವರು ಹೀಗೆ ಯೋಚಿಸುತ್ತಾರೆ, ಬಹುಶಃ ಈಗ ಯಾವತ್ತೂ ನ್ಯಾಯ ಸಿಗುವುದಿಲ್ಲ, ಬಹುಶಃ ಈಗ ಯಾವತ್ತೂ ಸತ್ಯ ಮುಂದೆ ಬರುವುದಿಲ್ಲ, ಬಹುಶಃ ತಪ್ಪು ಮಾಡಿದವರು ಯಾವಾಗಲೂ ಗೆಲ್ಲುತ್ತಲೇ ಇರುತ್ತಾರೆ. ಆದರೆ ಕಾಲದ ನಿಯಮ ಬೇರೆಯೇ ಹೇಳುತ್ತದೆ. ಕಾಲವು ಯಾರದ್ದು ಶಾಶ್ವತ ಜೊತೆಯಲ್ಲಿರುವುದಿಲ್ಲ. ಹಗಲಿನ ನಂತರ ರಾತ್ರಿ ಮತ್ತು ರಾತ್ರಿಯ ನಂತರ ಬೆಳಗು ನಿಶ್ಚಿತವಿರುವ ಹಾಗೆ, ಅದೇ ರೀತಿ ಅನ್ಯಾಯದ ನಂತರ ನ್ಯಾಯವು ನಿಶ್ಚಿತ. ವ್ಯತ್ಯಾಸ ಏನೆಂದರೆ, ಕಾಲವು ತನ್ನ ಗಡಿಯಾರ ನೋಡಿ ನಡೆಯುತ್ತದೆ, ನಮ್ಮ ಆತಂಕ ನೋಡಿ ಅಲ್ಲ. ಆ ಸರಿಯಾದ ಕ್ಷಣ ಬರುವವರೆಗೂ ತುಂಬ ಸಹಿಸಿಕೊಳ್ಳಬೇಕಾಗುತ್ತದೆ. ಅವಮಾನವು, ಒಂಟಿತನವು, ತಪ್ಪು ತಿಳುವಳಿಕೆಗಳು ಮತ್ತು ಜನರ ಕಹಿ ಮಾತುಗಳು. ಆದರೆ ಈ ಕಷ್ಟದ ಸಮಯದಲ್ಲಿ ಮುರಿಯದೆ ತನ್ನ ನಂಬಿಕೆಯನ್ನು ಜೀವಂತ ಇಟ್ಟುಕೊಳ್ಳುತ್ತಾನೋ ಅವನಿಗಾಗಿ ಒಂದು ತಿರುವು ಬರುತ್ತದೆ. ಅಲ್ಲಿ ಈ ಇಡೀ ಜಗತ್ತಿನ ದೃಷ್ಟಿಕೋನವೇ ಬದಲಾಗುತ್ತದೆ. ಯಾರು ಎಂದಿಗೂ ನಿನಗೆ ಮಹತ್ವ ಕೊಡಲಿಲ್ಲವೋ ಅವರೆಲ್ಲರೂ ನಿನ್ನ ಕಡೆ ನೋಡಲು ಶುರು ಮಾಡುತ್ತಾರೆ. ನಿನ್ನನ್ನು ದುರ್ಬಲ ಎಂದು ತಿಳಿದವರು ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾರೆ. ನಿನ್ನನ್ನು ಕೆಳಗೆ ಬೀಳಿಸಲು ಯೋಚನೆ ಮಾಡಿದವರೇ ತಮ್ಮದೇ ತಂತ್ರಗಳಲ್ಲಿ ಸಿಲುಕಿ ಪಶ್ಚಾತ್ತಾಪ ಪಡಲು ಶುರು ಮಾಡುತ್ತಾರೆ. ನೆನಪಿಡು, ಮೇಲಿರುವವನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಅವನು ಕೇವಲ ಸಮಯ ತೆಗೆದುಕೊಳ್ಳುತ್ತಾನೆ ಮನುಷ್ಯನ ತಾಳ್ಮೆಯನ್ನು ಪರೀಕ್ಷಿಸಲು ಮತ್ತು ಅವನ ವಿರೋಧಿಗಳ ಅಹಂಕಾರವು ಮಿತಿ ಮೀರಲು. ಏಕೆಂದರೆ ಅಹಂಕಾರವು ಮಿತಿ ಮೀರಿದಾಗ ಅದರ ಪತನವೂ ಅಷ್ಟೇ ದೊಡ್ಡದಾಗಿರುತ್ತದೆ. ಅದೇ ಕಾರಣಕ್ಕೆ ಅನೇಕ ಬಾರಿ ನಿನಗೆ ಅನಿಸುತ್ತದೆ ಎದುರಿನವನು ನಿರಂತರವಾಗಿ ಗೆಲ್ಲುತ್ತಿದ್ದಾನೆ ಎಂದು. ಆದರೆ ವಾಸ್ತವದಲ್ಲಿ ಅವನು ತನ್ನ ಸೋಲಿಗೆ ತಾನೇ ಅಡಿಪಾಯ ಹಾಕುತ್ತಿರುತ್ತಾನೆ. ಈಗ ಅವನನ್ನು ಯಾರೂ ತಡೆಯಲು ಆಗುವುದಿಲ್ಲ ಎಂದು ಅವನಿಗೆ ಅನಿಸುತ್ತದೆ. ಆದರೆ ಸಮಯವು ಸುಮ್ಮನೆ ಅವನಿಗಾಗಿ ಆ ದಿನವನ್ನು ಬರೆದಿಡುತ್ತದೆ ಎಂಬುದು ಅವನಿಗೆ ಗೊತ್ತಿರುವುದಿಲ್ಲ. ಅವನು ತನ್ನ ಪ್ರತಿ ಮಾತಿಗೂ ಮತ್ತು ಪ್ರತಿ ಕರ್ಮಕ್ಕೂ ಲೆಕ್ಕ ಕೊಡಬೇಕಾದ ದಿನ ಬಂದೇ ಬರುತ್ತದೆ. ಅದಕ್ಕಾಗಿ ನಿನ್ನೊಂದಿಗೆ ತಪ್ಪಾಗಿದೆ, ನಿನ್ನ ಒಳ್ಳೆಯತನದ ಲಾಭ ತೆಗೆದುಕೊಳ್ಳಲಾಗಿದೆ, ನಿನ್ನ ಮೌನವನ್ನು ದೌರ್ಬಲ್ಯ ಎಂದು ತಿಳಿಯಲಾಗಿದೆ ಎಂದು ನಿನಗೆ ಅನಿಸಿದರೆ ನಿರಾಶೆ ಆಗಬೇಡ. ಅನೇಕ ಬಾರಿ ಅತಿದೊಡ್ಡ ಗೆಲುವು ಅತ್ಯಂತ ಹೆಚ್ಚು ತಾಳ್ಮೆ ಇಟ್ಟವನ ಪಾಲಿಗೆ ಬರುತ್ತದೆ ಮತ್ತು ಆ ಗೆಲುವು ಬಂದಾಗ ಕೇವಲ ನಿನ್ನ ಸ್ಥಿತಿ ಮಾತ್ರ ಬದಲಾಗುವುದಿಲ್ಲ,
ನಿನ್ನ ವಿರೋಧಿಗಳ ಯೋಚನೆಯು ಬದಲಾಗುತ್ತದೆ. ನಾವು ತಡೆಯಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ಯಾರೂ ತಡೆಯಲು ಆಗುವುದಿಲ್ಲ ಎಂದು ಅವರು ಮೊದಲ ಬಾರಿಗೆ ಅರ್ಥ ಮಾಡಿಕೊಳ್ಳುತ್ತಾರೆ. ಪಶ್ಚಾತ್ತಾಪ ಹುಟ್ಟುವ ಕ್ಷಣ ಇದೆ ಮತ್ತು ಅದೇ ಪಶ್ಚಾತ್ತಾಪ ಮನುಷ್ಯನನ್ನು ಬಗ್ಗುವಂತೆ ಮಾಡುತ್ತದೆ. ಇದುವರೆಗಿನ ಮಾತು ನಿನ್ನ ಹೃದಯಕ್ಕೆ ಮುಟ್ಟಿದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ಬರುವ ವಿಷಯಗಳು ಕೇವಲ ಪ್ರೇರಣೆ ಮಾತ್ರ ಕೊಡುವುದಿಲ್ಲ. ಕಾಲವು ಹೇಗೆ ಸುಮ್ಮನೆ ಮನುಷ್ಯನ ಇಡೀ ಅದೃಷ್ಟವನ್ನು ಬದಲಾಯಿಸುತ್ತದೋ ಮತ್ತು ನಂಬಿಕೆ ಮುಂದೆ ಬರುವ ರಹಸ್ಯ ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕರವಾಗಿರುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಕಾಲವು ತನ್ನ ಒಳಗೆ ಸತ್ಯವನ್ನು ಜೀವಂತ ಇಟ್ಟುಕೊಂಡಿರುವ ವ್ಯಕ್ತಿಗೆ ಮಾತ್ರ ಸಾಥ್ ಕೊಡುತ್ತದೆ. ನಿನ್ನ ಮನಸ್ಸು ಶುದ್ಧವಾಗಿದ್ದರೆ, ಯಾರಿಗೂ ಕೆಡುಕು ಮಾಡುವ ಉದ್ದೇಶವಿಲ್ಲದಿದ್ದರೆ ಮತ್ತು ಯಾರ ಹಕ್ಕನ್ನು ನೀನು ಕಿತ್ತುಕೊಂಡಿಲ್ಲದಿದ್ದರೆ, ಇಂದು ಪರಿಸ್ಥಿತಿ ಎಷ್ಟು ಕಷ್ಟವಾಗಿ ಕಾಣಿಸಿದರೂ ಈ ಕಷ್ಟದ ಸಮಯ ಯಾವಾಗಲೂ ಇರುವುದಿಲ್ಲ. ಇಂದು ನಿನ್ನನ್ನು ನೋಡಿ ನಗುತ್ತಿರುವವರು ಕಡಿಮೆ ಜನರು. ನಿನ್ನ ವೈಫಲ್ಯಗಳ ಕಥೆಗಳನ್ನು ಕಟ್ಟುತ್ತಿದ್ದಾರೆ ಮತ್ತು ಈಗ ನೀನು ಎಂದಿಗೂ ಚೇತರಿಸಿಕೊಳ್ಳುವುದಿಲ್ಲ ಎಂದು ಯೋಚಿಸುತ್ತಿದ್ದಾರೆ. ಅವರು ಒಂದು ಸತ್ಯವನ್ನು ತಿಳಿದಿಲ್ಲ, ಅದನ್ನು ಕೇವಲ ಕಾಲ ಮಾತ್ರ ಬಲ್ಲದು. ನಿನ್ನ ಜೀವನದ ಅತಿ ದೊಡ್ಡ ಬದಲಾವಣೆ ನಿಧಾನವಾಗಿ ನಿನ್ನ ಕಡೆಗೆ ಬರುತ್ತಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಬದಲಾವಣೆ ಯಾವಾಗಲೂ ಶಬ್ದ ಮಾಡಿ ಬರುವುದಿಲ್ಲ, ಅದು ಸುಮ್ಮನೆ ಬರುತ್ತದೆ ಮತ್ತು ಮುಂದೆ ಬಂದಾಗ ಇಡೀ ಜಗತ್ತನ್ನು ಆಶ್ಚರ್ಯಗೊಳಿಸುತ್ತದೆ. ಅದಕ್ಕಾಗಿ ಇಂದು ನಿನ್ನನ್ನು ದುರ್ಬಲ ಎಂದು ತಿಳಿದಿರುವವರೇ ನಾಳೆ ನಿನ್ನ ಶಕ್ತಿ ನೋಡಿ ತಮ್ಮ ಯೋಚನೆಯ ಬಗ್ಗೆ ನಾಚಿಕೆ ಪಡುತ್ತಾರೆ. ಶತ್ರುವು ಅತಿ ದೊಡ್ಡ ತಪ್ಪು ಮಾಡುವುದು ಅವನು ನಿನ್ನನ್ನು ಸಂಪೂರ್ಣವಾಗಿ ಸೋಲಿಸಿದ್ದೇನೆ ಎಂದು ಭಾವಿಸಿದಾಗ ಅವನಿಗೆ ಅನಿಸುತ್ತದೆ, ಈಗ ನಿನ್ನ ಹತ್ತಿರ ಯಾವುದೇ ದಾರಿಯೂ ಇಲ್ಲ, ಯಾವುದೇ ಆಧಾರವೂ ಇಲ್ಲ ಮತ್ತು ಯಾವುದೇ ಭವಿಷ್ಯವೂ ಇಲ್ಲ ಎಂದು. ಆದರೆ ಇದೇ ಅವನ ಅತಿ ದೊಡ್ಡ ಭ್ರಮೆ, ಏಕೆಂದರೆ ಮನುಷ್ಯನಿಗೆ ಎಲ್ಲ ಬಾಗಿಲುಗಳು ಮುಚ್ಚಿವೆ. ಆವಾಗಲೇ ಮೇಲಿರುವವನು ಅವನಿಗಾಗಿ ಅಂತಹ ದಾರಿಯನ್ನು ತೆರೆಯುತ್ತಾನೆ, ಅದನ್ನು ಯಾರೂ ಕಲ್ಪಿಸಿಯೂ ಇರುವುದಿಲ್ಲ. ಹಠಾತ್ ಆಗಿ ಪರಿಸ್ಥಿತಿಗಳು ಬದಲಾಗುವ ಶುರು ಮಾಡುತ್ತವೆ. ವರ್ಷಗಳಿಂದ ನಿಂತಿದ್ದ ಕೆಲಸ ನಡೆಯಲು ಶುರು ಮಾಡುತ್ತದೆ. ಯಾವ ಜನರು ಎಂದಾದರೂ ಜೊತೆ ಬಿಟ್ಟು ಹೋಗಿದ್ದರೋ ಅದೇ ಜನರು ಮತ್ತೆ ನಿಮ್ಮ ಹತ್ತಿರಕ್ಕೆ ಬರಲು ಪ್ರಯತ್ನ ಮಾಡುತ್ತಾರೆ. ನಿಮ್ಮಿಂದ ಕಿತ್ತುಕೊಂಡ ಗೌರವ, ಅದೇ ಗೌರವ ಹಲವು ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತದೆ ಮತ್ತು ಅದೇ ಕ್ಷಣವಾಗಿರುತ್ತದೆ. ಆಗ ನಿಮ್ಮ ವಿರೋಧಿಗಳ ಮುಖದ ಅಹಂಕಾರ ನಿಧಾನ ಕಣ್ಮರೆಯಾಗಲು ಶುರು ಮಾಡುತ್ತದೆ. ಅವರಿಗೆ ಅರ್ಥವಾಗಲು ಶುರು ಮಾಡುತ್ತದೆ, ಅವರು ಯಾರನ್ನು ಅಳಿಸಲು ಪ್ರಯತ್ನ ಮಾಡಿದ್ದರೋ ಅವನನ್ನು ಯಾರಿಂದಲೂ ಅಳಿಸಲು ಆಗುವುದಿಲ್ಲ. ಇದೇ ಕಾರಣಕ್ಕೆ ಬುದ್ಧಿವಂತ ಜನರು ಎಂದಿಗೂ ತಮ್ಮ ಶತ್ರುಗಳಿಂದ ಸೇಡು ತೀರಿಸಿಕೊಳ್ಳಲು ಸಮಯ ಹಾಳು ಮಾಡುವುದಿಲ್ಲ. ಅವರು ಸೇಡು ತೀರಿಸಿಕೊಳ್ಳುವುದಕ್ಕಿಂತ ದೊಡ್ಡದಾದ ವಿಷಯ ಇದೆ, ಅದು ಸಮಯದ ನ್ಯಾಯ. ಏಕೆಂದರೆ ಮನುಷ್ಯ ಎಷ್ಟು ಶಿಕ್ಷೆ ಕೊಡಬಹುದೇ ಅದಕ್ಕಿಂತಲೂ ದೊಡ್ಡ ತೀರ್ಪನ್ನು ಸಮಯ ನೀಡುತ್ತದೆ. ಸಮಯ ತಿರುಗಿದಾಗ ಯಾರನ್ನೂ ಅವಮಾನಿಸುವ ಅವಶ್ಯಕತೆ ಇರುವುದಿಲ್ಲ. ಎದುರಿನವನು ತಾನೇ ತನ್ನ ಕರ್ಮಗಳ ಹೊರೆಯಲ್ಲಿ ಸಿಲುಕಲು ಶುರು ಮಾಡುತ್ತಾನೆ. ಅವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ, ಅವನಿಗೆ ಪದೇ ಪದೇ ಅದೇ ಮುಖಗಳು ನೆನಪಾಗುತ್ತವೆ. ಯಾರಿಗೆ ಅವನು ಅನ್ಯಾಯ ಮಾಡಿದ್ದನೋ ಅವನ ಮನಸ್ಸಿನಲ್ಲಿ ಈ ಭಯ ಕೂತು ಬಿಡುತ್ತದೆ. ಅವನು ಯಾರ ಮನಸ್ಸನ್ನು ನೋಯಿಸಿದ್ದನೋ ಅದೇ ಸತ್ಯ ಇಂದು ಅವನ ಮುಂದೆ ನಿಂತಿದೆ ಮತ್ತು ಇದೇ ಭಯ ನಿಧಾನ ಪಶ್ಚಾತ್ತಾಪವಾಗಿ ಬದಲಾಗುತ್ತದೆ. ಇದೇ ಪಶ್ಚಾತ್ತಾಪ ಅವನನ್ನು ಆ ತಿರುವಿಗೆ ಕರೆತರುತ್ತದೆ, ಅಲ್ಲಿ ಅವನ ಅಹಂಕಾರ ಸಂಪೂರ್ಣವಾಗಿ ಮುರಿದು ಹೋಗುತ್ತದೆ. ಯಾವ ತಲೆಯು ಎಂದು ಅಹಂಕಾರದಿಂದ ಮೇಲೆ ಎತ್ತರವಾಗುತ್ತೋ ಅದೇ ತಲೆ ಬಾಗುತ್ತದೆ. ಯಾವ ನಾಲಿಗೆಯು ಎಂದು ನಿಮ್ಮನ್ನು ಹಾಸ್ಯ ಮಾಡಿತೋ ಅದೇ ನಾಲಿಗೆ ಕ್ಷಮೆ ಹೆಚ್ಚಿಸುವ ಮಾತುಗಳನ್ನು ಹುಡುಕುತ್ತದೆ. ಆದರೆ ಇಲ್ಲಿ ಒಂದು ತುಂಬಾ ದೊಡ್ಡ ರಹಸ್ಯ ಅಡಗಿದೆ. ಎಲ್ಲರ ಶತ್ರುಗಳು ಈ ಸ್ಥಿತಿಗೆ ತಲುಪುವುದಿಲ್ಲ, ಕೇವಲ ಅಂತಹವರ ಶತ್ರುಗಳು ಮಾತ್ರ ಈ ರೀತಿ ಮುರಿದು ಹೋಗುತ್ತಾರೆ. ಅವರು ತಮ್ಮ ಹೋರಾಟ ದಿನಗಳಲ್ಲಿ ಸೋಲನ್ನು ಒಪ್ಪಿಕೊಳ್ಳದೆ ತಮ್ಮನ್ನು ಇನ್ನಷ್ಟು ಬಲವಾಗಿ ಮಾಡಿಕೊಂಡವರು. ಜನರ ದ್ವೇಷವನ್ನು ತಮ್ಮ ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳದೆ ಬದಲಾಗಿ ಅದನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡವರು. ಅವಮಾನವನ್ನು ತಮ್ಮ ಗುರುತಾಗಿ ಆಗಲು ಬಿಡದೆ ಬದಲಾಗಿ ಅದನ್ನು ತಮ್ಮ ಯಶಸ್ಸಿನ ಮೆಟ್ಟಿಲಾಗಿ ಮಾಡಿಕೊಂಡವರು. ಏಕೆಂದರೆ ನೀವೇ ಬದಲಾದಾಗ ಜಗತ್ತಿನ ನಡವಳಿಕೆಯು ತಾನಾಗಿಯೇ ಬದಲಾಗಲು ಶುರು ಮಾಡುತ್ತದೆ. ಇದೇ ಜೀವನದ ಅತಿ ದೊಡ್ಡ ನಿಯಮ. ಒಂದು ವೇಳೆ ನಿಮಗೂ ಎಂದಾದರೂ ಅನಿಸಿದ್ದರೆ ಯಾವುದೇ ತಪ್ಪು ಇಲ್ಲದೆ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ, ನಿಮ್ಮೊಂದಿಗೆ ನಂಬಿಕೆ ದ್ರೋಹ ಆಗಿದೆ ಅಥವಾ ನಿಮ್ಮ ಒಳ್ಳೆಯತನವನ್ನು ತಪ್ಪಾಗಿ ಬಳಸಿಕೊಂಡಿದ್ದಾರಾ, ಹಾಗಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ.
ಏಕೆಂದರೆ ಅಂತಹ ಜನರು ತುಂಬ ಕಡಿಮೆ ಇರುತ್ತಾರೆ. ಅವರು ನೋವು ಸಹಿಸಿಕೊಂಡರೂ ಸರಿಯಾದ ದಾರಿ ಬಿಡುವುದಿಲ್ಲ. ಮತ್ತು ನಿಮಗೆ ಇಂತಹ ಆಳವಾದ ಮಾತುಗಳು ನಿರಂತರವಾಗಿ ಸಿಗಬೇಕು ಎಂದು ಬಯಸಿದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇದು ಇನ್ನು ಶುರು ಮಾತ್ರ. ಮುಂದೆ ಬರಲಿರುವ ರಹಸ್ಯ ಹೇಳುತ್ತೇನೆ. ಕೊನೆಗೆ ಯಾವ ಸಂಕೇತಗಳ ನಂತರ ಸಮಯ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ನಿಲ್ಲುತ್ತದೆ ಮತ್ತು ಶತ್ರುಗಳ ಸೋಲು ನಿಶ್ಚಿತವಾಗುತ್ತದೆ. ಮತ್ತು ಈಗ ಆ ಅತಿ ದೊಡ್ಡ ಮುಖ್ಯ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ಹೆಚ್ಚಿನ ಜನರು ಗುರುತಿಸುವುದೇ ಇಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವಾಗ ಮೊದಲು ನಿಮ್ಮ ವಿರೋಧಿಗಳು ಅಸಮಾಧಾನಗೊಳ್ಳಲು ಶುರು ಮಾಡುತ್ತಾರೆ. ಹೊರಗೆ ಅವರು ಮೊದಲಿನಂತೆ ಬಲವಾಗಿ ಕಾಣಲು ಪ್ರಯತ್ನ ಮಾಡುತ್ತಾರೆ, ಆದರೆ ಒಳಗೊಳಗೆ ಅವರಿಗೆ ಈ ಅರಿವಾಗಲು ಶುರು ಮಾಡುತ್ತದೆ. ಈಗ ಅವರ ಸಮಯ ಬದಲಾಗಲಿದೆ. ಯಾವುದೇ ಕಾರಣವಿಲ್ಲದೆ ನಿಮ್ಮ ಬಗ್ಗೆ ಚಿಂತೆ ಅವರನ್ನು ಕಾಡಲು ಶುರು ಮಾಡುತ್ತದೆ. ಅವರು ಪದೇ ಪದೇ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಮೊದಲು ನಿಮ್ಮ ಯಾವುದೇ ವಿಷಯವನ್ನು ಕೇಳದಿದ್ದ ಜನರು, ಅದೇ ಜನರು ಹಠಾತ್ ಆಗಿ ನೀವು ಏನು ಮಾಡುತ್ತಿದ್ದೀರಿ, ಯಾರ ಜೊತೆ ಇದ್ದೀರಿ ಮತ್ತು ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ. ಅವರು ನಿಮಗೆ ಪ್ರೀತಿ ಬಂದ ಕಾರಣ ಹೀಗೆ ಮಾಡುತ್ತಿಲ್ಲ. ಬದಲಾಗಿ ಅವರು ಯಾರನ್ನು ಮುಗಿದು ಹೋಯಿತು ಎಂದು ಭಾವಿಸಿದ್ದರೋ ಅವನು ಮತ್ತೆ ಎದ್ದು ನಿಲ್ಲುತ್ತಿದ್ದಾನೆ ಎಂದು ಅವರಿಗೆ ಅನಿಸುತ್ತದೆ. ಮತ್ತು ನಿಜ ಹೇಳಬೇಕು, ಯಾವುದೇ ಶತ್ರುವಿಗೆ ಇದಕ್ಕಿಂತ ದೊಡ್ಡ ಭಯ ಬೇರೊಂದಿಲ್ಲ. ತಾನು ಕೆಳಗೆ ಬೀಳಿಸಿದ ಮನುಷ್ಯನು ಮೊದಲಿಗಿಂತಲೂ ಹೆಚ್ಚು ಶಕ್ತಿಯಿಂದ ವಾಪಸ್ ಬರುವುದು. ಇಲ್ಲಿಂದಲೇ ಸಮಯ ತನ್ನ ಆಟ ಶುರು ಮಾಡುತ್ತದೆ. ಮೊದಲು ನಿಮ್ಮ ಯೋಚನೆ ಬದಲಾಗುತ್ತದೆ, ಆಮೇಲೆ ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ಅದರ ನಂತರ ನಿಮ್ಮ ಗುರುತು ಬದಲಾಗುತ್ತದೆ ಮತ್ತು ಕೊನೆಯಲ್ಲಿ ನಿಮ್ಮ ಇಡೀ ಜಗತ್ತು ಬದಲಾಗುತ್ತದೆ. ಜನರು ಸಾಮಾನ್ಯವಾಗಿ ಕೊನೆಯ ಫಲಿತಾಂಶವನ್ನು ಮಾತ್ರ ನೋಡುತ್ತಾರೆ, ಆದರೆ ನೀವು ರಾತ್ರಿ ಎಚ್ಚರವಾಗಿದ್ದು ನಿಮ್ಮ ಕಣ್ಣೀರನ್ನು ಮುಚ್ಚಿಟ್ಟಾಗ ಆಗ ಯಾರೂ ನಿಮ್ಮ ಜೊತೆ ಇರಲಿಲ್ಲ. ಜನರ ಕಹಿ ಮಾತುಗಳನ್ನು ಕೇಳಿದರೂ ಉತ್ತರ ಕೊಡುವುದು ಮುಖ್ಯವಲ್ಲ ಎಂದು ಭಾವಿಸಿದಾಗಲೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆದರೆ ಮೇಲಿರುವವನು ಪ್ರತಿ ಕ್ಷಣ ನೋಡುತ್ತಿದ್ದನು. ಅವನು ನಿಮ್ಮ ಪ್ರತಿ ಪರೀಕ್ಷೆ, ಪ್ರತಿ ಹೋರಾಟ ಮತ್ತು ಪ್ರತಿ ಮುರಿದು ಹೋದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದನು. ಅದಕ್ಕಾಗಿ ಅವನ ತೀರ್ಪು ಬಂದಾಗ ಅದು ಅಪೂರ್ಣವಾಗಿರುವುದಿಲ್ಲ. ಅವನು ಅಂತಹ ನ್ಯಾಯ ಮಾಡುತ್ತಾನೆ. ನೋಡುವವರು ಆಶ್ಚರ್ಯಪಡುತ್ತಾರೆ. ನೀವು ಬಹುಶಃ ಗಮನಿಸಿರಬಹುದು, ಕೆಲವು ಜನರು ಯಾವುದೇ ಕಾರಣವಿಲ್ಲದೆ ಇತರರನ್ನು ಕಷ್ಟಪಡಿಸಿ ಸಂತೋಷಪಡುತ್ತಾರೆ. ಅವರಿಗೆ ಅನಿಸುತ್ತದೆ, ಯಾರ ಆತ್ಮವಿಶ್ವಾಸವನ್ನು ಮುರಿಯುವುದೇ ಅವರ ಅತಿ ದೊಡ್ಡ ಗೆಲುವು. ಅವರು ಅಂದುಕೊಳ್ಳುತ್ತಾರೆ, ಎದುರಿನವನು ಸುಮ್ಮನಿದ್ದರೆ ಅವನು ಹೆದರಿದ್ದಾನೆ, ಅವನು ಉತ್ತರ ಕೊಡುತ್ತಿಲ್ಲ ಎಂದರೆ ಅವನ ಬಳಿ ಹೇಳಲು ಏನೂ ಇಲ್ಲ. ಆದರೆ ಅವರು ಇದನ್ನು ತಿಳಿದಿರುವುದಿಲ್ಲ. ಪ್ರತಿ ಸುಮ್ಮನಿರುವ ಮನುಷ್ಯ ದುರ್ಬಲನಲ್ಲ. ಅನೇಕ ಬಾರಿ ಮೌನಕ್ಕೆ ಕಾರಣ ಮನುಷ್ಯ ತನ್ನ ನಂಬಿಕೆಯನ್ನು ಜನರ ಮೇಲೆ ಇಡದೆ ಸಮಯದ ಮೇಲೆ ಇಡುತ್ತಾನೆ. ಇಂದು ನಾನು ಏನು ಹೇಳದಿದ್ದರೂ ಒಂದು ದಿನ ಸತ್ಯ ತಾನೇ ಮಾತನಾಡುತ್ತದೆ ಎಂದು ಅವನಿಗೆ ಗೊತ್ತಿರುತ್ತದೆ. ಮತ್ತು ಸತ್ಯ ಮಾತನಾಡುವಾಗ ಅದಕ್ಕೆ ಯಾವುದೇ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಆ ಸಮಯದಲ್ಲಿ ಸುಳ್ಳು ಹೇಳುವವರು ತಮ್ಮದೇ ಮಾತಿನಲ್ಲಿ ಸಿಲುಕುತ್ತಾರೆ. ಇದೇ ಕಾರಣ ಒಂದು ದಿನ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳಿ ತಮ್ಮ ಗುರುತು ಮಾಡಿಕೊಂಡು ಜನರು ನಿಮ್ಮ ಮುಂದೆ ಕಣ್ಣು ನೋಡಲು ಕೂಡ ಹೆದರುತ್ತಾರೆ. ಅವರಿಗೆ ನೆನಪಾಗಲು ಶುರು ಮಾಡುತ್ತದೆ ಅವರು ನಿಮ್ಮೊಂದಿಗೆ ಏನೆಲ್ಲ ಮಾಡಿದ್ದರು. ಅವರಿಗೆ ಅರಿವಾಗುತ್ತದೆ, ಆ ಸಮಯದಲ್ಲಿ ಅವರು ನಿಮ್ಮ ಜೊತೆ ಇದ್ದಿದ್ದರೆ, ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದರೆ ಮತ್ತು ನಿಮ್ಮನ್ನು ಅವಮಾನ ಮಾಡಿದ್ದರೆ ಇಂದು ಅವರಿಗೆ ನಾಚಿಕೆಯಾಗುತ್ತಿರಲಿಲ್ಲ. ಆದರೆ ಸಮಯ ಎಂದಿಗೂ ವಾಪಸ್ ಬರುವುದಿಲ್ಲ. ಅವಕಾಶ ಹೋದ ಮೇಲೆ ಉಳಿಯುವುದು ಕೇವಲ ಪಶ್ಚಾತ್ತಾಪ ಮಾತ್ರ. ಮತ್ತು ಇದೇ ಪಶ್ಚಾತ್ತಾಪ ಮನುಷ್ಯನ ಅಹಂಕಾರವನ್ನು ಮೊದಲು ಮುರಿಯುತ್ತದೆ. ನೆನಪಿಡಿ, ಈ ಜಗತ್ತಿನಲ್ಲಿ ಅತಿ ದೊಡ್ಡ ಸೋಲು ಅಲ್ಲ ಒಬ್ಬ ಮನುಷ್ಯ ಹಣ ಅಥವಾ ಸ್ಥಾನ ಕಳೆದುಕೊಳ್ಳುವುದು. ಅತಿ ದೊಡ್ಡ ಸೋಲು ಅಂದರೆ ತಾನೇ ತನ್ನ ತಪ್ಪುಗಳನ್ನು ಪಶ್ಚಾತ್ತಾಪ ಪಡುವಂತಾಗುವುದು. ಹೊರಗಿನ ಶಿಕ್ಷೆಯಿಂದ ಮನುಷ್ಯ ಓಡಬಹುದು, ಆದರೆ ತನ್ನ ಒಳಗೆ ಹುಟ್ಟುವ ಪಶ್ಚಾತ್ತಾಪದಿಂದ ಎಂದಿಗೂ ಓಡಲು ಆಗುವುದಿಲ್ಲ. ಮತ್ತು ಈ ಪಶ್ಚಾತ್ತಾಪವೇ ಉತ್ತುಂಗ ತಲುಪಿದಾಗ ಆಗ ಮನುಷ್ಯ ನಿಜವಾಗಿಯೂ ಆ ಸ್ಥಿತಿಗೆ ಬರುತ್ತಾನೆ. ಅಲ್ಲಿ ಅವನು ತಾನು ಮಾಡಿದ ಪ್ರತಿಯೊಂದು ಅನ್ಯಾಯಕ್ಕೂ ಬಗ್ಗಿ ಕ್ಷಮೆ ಕೇಳಬೇಕಾಗುತ್ತದೆ. ಇದೇ ಆ ಕ್ಷಣವಾಗಿದ್ದು ಇದರ ಕಡೆಗೆ ಕಾಲ ನಿಧಾನವಾಗಿ ಸಾಗುತ್ತಿರುತ್ತದೆ. ನಿಮಗೂ ಕೂಡ ನಂಬಿಕೆ ಇದ್ದರೆ ಸತ್ಯದ ಗೆಲುವು ತಡವಾಗಿ ಆಗುತ್ತದೆ, ಆದರೆ ಖಂಡಿತ ಆಗುತ್ತದೆ ಎಂದು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಮತ್ತು ನೀವು ಹೀಗೆ ಆಳವಾದ ಮತ್ತು ಜೀವನ ಬದಲಾಯಿಸುವ ಸಂದೇಶಗಳನ್ನು ಪ್ರತಿದಿನ ಕೇಳಲು ಬಯಸಿದರೆ
ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ಬರಲಿರುವ ರಹಸ್ಯ ಹೇಳುತ್ತದೆ. ಕೊನೆಗೆ ಯಾವ ಅದೃಶ್ಯ ಘಟನೆಗಳು ನಡೆಯುತ್ತವೆ, ಅವು ಈ ವಿಷಯದ ಸಂಕೇತ ನೀಡುತ್ತವೆ. ನಿಮ್ಮ ಜೀವನದ ಅತ್ಯಂತ ಶಕ್ತಿಶಾಲಿ ಹಂತ ಈಗ ಶುರು ಆಗಲಿದೆ ಎಂದು. ಆದರೆ ಇನ್ನೊಂದು ವಿಷಯವೂ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ಇಡೀ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅರ್ಧವಾಗಿಯೇ ಉಳಿಯುತ್ತದೆ. ಅನೇಕ ಬಾರಿ ಜನರು ಹೀಗೆ ಯೋಚಿಸುತ್ತಾರೆ, ಕೊನೆಗೆ ಶತ್ರುವಿಗೆ ಪಶ್ಚಾತ್ತಾಪ ಏಕೆ ಆಗುತ್ತದೆ? ಅವನು ಅಷ್ಟು ಅಹಂಕಾರಿ ಇದ್ದನು ಎಂದರೆ ಹಾಗಾದರೆ ಒಂದು ದಿನ ಏನು ಬದಲಾಗುತ್ತದೆ? ಅದೇ ಮನುಷ್ಯ ಬಗ್ಗಲು ಒತ್ತಾಯವಾಗುತ್ತಾನೆ. ಇದರ ಉತ್ತರ ತುಂಬ ಆಳವಾಗಿದೆ. ಮನುಷ್ಯ ತಾನು ಮಾಡಿದ ತಪ್ಪುಗಳ ಬಗ್ಗೆ ಹೆಮ್ಮೆ ಪಡುತ್ತಿರುತ್ತಾನೆ, ಅವುಗಳ ಫಲಿತಾಂಶ ಅವನಿಗೆ ಕಾಣದವರೆಗೆ. ಆದರೆ ಕಾಲವು ಅವನ ಮುಂದೆ ಕನ್ನಡಿ ಇಟ್ಟ ಕೂಡಲೇ ತನ್ನ ಪ್ರತಿಯೊಂದು ಮಾತು, ಪ್ರತಿಯೊಂದು ನಡವಳಿಕೆ ಮತ್ತು ಪ್ರತಿಯೊಂದು ಅನ್ಯಾಯದ ಬೆಲೆ ಅವನಿಗೆ ಅರ್ಥವಾಗಲು ಶುರು ಮಾಡುತ್ತದೆ. ಅವನಿಗೆ ಅರಿವಾಗುತ್ತದೆ, ಯಾರನ್ನು ಅವನು ಪದೇ ಪದೇ ಅವಮಾನ ಮಾಡಿದ್ದನೋ ಅದೇ ವ್ಯಕ್ತಿ ಇಂದು ಗೌರವದ ಆ ಸ್ಥಾನದಲ್ಲಿ ನಿಂತಿದ್ದಾನೆ. ಅಲ್ಲಿಗೆ ತಲುಪುವುದನ್ನು ಅವನು ಕೇವಲ ಕಲ್ಪಿಸಿಕೊಳ್ಳಲು ಮಾತ್ರ ಸಾಧ್ಯ. ಈ ಹೋಲಿಕೆಯೇ ಅವನ ಒಳಗೆ ಹೀಗೆ ಬೆಂಕಿ ಹುಟ್ಟಿಸುತ್ತದೆ. ಅದು ಹೊರಗೆ ಕಾಣುವುದಿಲ್ಲ, ಆದರೆ ಒಳಗೊಳಗೆ ಅದು ಪ್ರತಿದಿನ ಅವನನ್ನು ಸುಡುತ್ತಿರುತ್ತದೆ. ಈ ಬೆಂಕಿಯೇ ನಿಧಾನವಾಗಿ ಅವನ ಅಹಂಕಾರವನ್ನು ಬೂದಿ ಮಾಡುತ್ತದೆ. ಯೋಚಿಸಿ ನೋಡಿ, ಯಾರಾದರೂ ವ್ಯಕ್ತಿ ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರತಿಯೊಂದು ತಂತ್ರ ಬಳಸುತ್ತಾನೋ? ಜನರ ಮುಂದೆ ನಿಮ್ಮ ಇಮೇಜ್ ಹಾಳು ಮಾಡುತ್ತಾನೋ? ನಿಮ್ಮ ಪರಿಶ್ರಮವನ್ನು ಹಾಸ್ಯ ಮಾಡುತ್ತಾನೋ? ಮತ್ತು ಪೂರ್ಣ ನಂಬಿಕೆಯಿಂದ ಹೀಗೆ ಭಾವಿಸುತ್ತಾನೆ, ಈಗ ನೀವು ಎಂದಿಗೂ ಎದ್ದು ನಿಲ್ಲುವುದಿಲ್ಲ. ಆಗ ಅವನಿಗೆ ಅತಿ ದೊಡ್ಡ ಆಘಾತ ಯಾವಾಗ ಆಗುತ್ತದೆ? ನೀವು ಅವನ ಜೊತೆ ಜಗಳ ಮಾಡಿದಾಗ ಅಲ್ಲ, ಬದಲಿಗೆ ನೀವು ಶಬ್ದ ಮಾಡದೆ ನಿರಂತರವಾಗಿ ಮುಂದೆ ಹೋಗುತ್ತಿರುವಾಗ. ಏಕೆಂದರೆ ನಿಮ್ಮ ಯಶಸ್ಸು ಅವನ ಪ್ರತಿಯೊಂದು ಸುಳ್ಳನ್ನು ತಾನೇ ಬಯಲು ಮಾಡುತ್ತದೆ. ಅವನಿಗೆ ಏನು ಹೇಳುವ ಅವಶ್ಯಕತೆಯೇ ಇರುವುದಿಲ್ಲ. ನಿಮ್ಮ ಬದಲಾಗುತ್ತಿರುವ ಗುರುತು, ನಿಮ್ಮ ಹೆಚ್ಚುತ್ತಿರುವ ಗೌರವ ಮತ್ತು ಜನರು ನಿಮ್ಮ ಬಗ್ಗೆ ಬದಲಾಗುತ್ತಿರುವ ವರ್ತನೆಯೇ ಅವನಿಗೆ ಅತಿ ದೊಡ್ಡ ಉತ್ತರವಾಗುತ್ತದೆ. ಇದೇ ಕಾರಣಕ್ಕೆ ಬುದ್ಧಿವಂತ ಜನರು ತಮ್ಮ ಶಕ್ತಿಯನ್ನು ಸೇಡು ತೀರಿಸಿಕೊಳ್ಳುವುದಕ್ಕೆ ಬಳಸುವುದಿಲ್ಲ, ಬದಲಿಗೆ ತಮ್ಮನ್ನು ತಾವು ಇಷ್ಟು ಉತ್ತಮವಾಗಿ ಮಾಡಿಕೊಳ್ಳಲು ಬಳಸುತ್ತಾರೆ. ಕಾಲವೇ ಸ್ವತಃ ಅವರ ಪರವಾಗಿ ಸಾಕ್ಷಿ ಹೇಳಲು ಶುರು ಮಾಡುತ್ತದೆ. ಬಹುಶಃ ನಿಮಗೆ ನೆನಪಿರಬಹುದು, ಜೀವನದಲ್ಲಿ ಹೀಗೆ ಹಲವು ಕ್ಷಣಗಳು ಬಂದಿರಬಹುದು. ಆಗ ಅವನಿಗೆ ಅನಿಸಿರಬಹುದು, ಈಗ ಎಲ್ಲವೂ ಮುಗಿದು ಹೋಯಿತು ಎಂದು. ಎಲ್ಲ ಕಡೆ ಕತ್ತಲೆ ಕಾಣುತ್ತಿದೆ, ನಿಮ್ಮವರು ದೂರವಾಗಿದ್ದರು ಮತ್ತು ಪರರು ಮೊದಲಿನಿಂದಲೇ ವಿರೋಧಿಯಲ್ಲಿ ನಿಂತಿದ್ದರು. ಆದರೆ ಅದೇ ಕತ್ತಲೆಯಲ್ಲಿ ನೀವು ಒಳಗೆ ಏನೋ ಬದಲಾಗುತ್ತಿತ್ತು. ನೀವು ಮೊದಲಿಗಿಂತ ಹೆಚ್ಚು ಬಲಶಾಲಿ ಆಗುತ್ತಿದ್ದೀರಿ. ನಿಮ್ಮ ತಾಳ್ಮೆ ಹೆಚ್ಚಾಗುತ್ತಿತ್ತು, ನಿಮ್ಮ ಅರಿವು ಆಳವಾಗುತ್ತಿತ್ತು ಮತ್ತು ಇದೇ ತಯಾರಾಗಿತ್ತು. ಅದನ್ನು ನೀವು ಆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ, ಏಕೆಂದರೆ ಮೇಲಿರುವವನು ಮೊದಲು ಮನುಷ್ಯನನ್ನು ಆ ಎತ್ತರಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಾನೆ, ಆಮೇಲೆ ಅವನಿಗೆ ಆ ಎತ್ತರ ಕೊಡುತ್ತಾನೆ. ತಯಾರಿ ಇಲ್ಲದೆ ಯಶಸ್ಸು ಸಿಕ್ಕರೆ ಅದು ನಿಲ್ಲುವುದಿಲ್ಲ. ಅದಕ್ಕಾಗಿ ಹೋರಾಟ ಎಂದಿಗೂ ಶಿಕ್ಷೆ ಅಲ್ಲ. ಹೋರಾಟ ಎಂದರೆ ಆ ಗೌರವದ ತಯಾರಿ ಮುಂದೆ ನಿಮ್ಮ ಪಾಲಿಗೆ ಬರಲಿದೆ. ಇದೇ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋದ ಜನರು ಒಂದು ದಿನ ವಾಪಸ್ ಬರಲು ಬಯಸುತ್ತಾರೆ. ನಿಮ್ಮ ಜೊತೆಗಿರುವುದಕ್ಕೆ ನಿರಾಕರಿಸಿದವರೇ ಈಗ ನಿಮ್ಮ ಹತ್ತಿರ ಬರಲು ನೆಪ ಹುಡುಕುತ್ತಾರೆ. ನಿಮ್ಮ ವಿರುದ್ಧ ಮಾತು ಹಬ್ಬಿಸಿದವರೇ ಈಗ ನಿಮ್ಮನ್ನು ಹೊಗಳುತ್ತಿರುವುದು ಕಾಣಿಸುತ್ತದೆ. ಆದರೆ ಆ ಸಮಯದಲ್ಲಿ ಅತಿ ದೊಡ್ಡ ಪರೀಕ್ಷೆ ನಿಮ್ಮದಾಗಿರುತ್ತದೆ, ಏಕೆಂದರೆ ಕಾಲವು ಕೇವಲ ಶತ್ರುವಿನ ಪರೀಕ್ಷೆ ಮಾಡುವುದಿಲ್ಲ, ನಿಮ್ಮ ಪಾತ್ರದ ಪರೀಕ್ಷೆಯನ್ನು ಮಾಡುತ್ತದೆ. ಅವರು ನಿಮ್ಮೊಂದಿಗೆ ಮಾಡಿದ ಹಾಗೆ ನೀವು ಕೂಡ ಮಾಡುತ್ತೀರಾ, ಅಥವಾ ನಿಮ್ಮ ಯಶಸ್ಸನ್ನೇ ನಿಮ್ಮ ಅತಿ ದೊಡ್ಡ ಭಾಷೆಯಾಗಲು ಬಿಡುತ್ತೀರಾ? ನೆನಪಿಡಿ, ಅತಿ ದೊಡ್ಡ ಸೇಡು ಅವಮಾನ ಅಲ್ಲ, ಅತಿ ದೊಡ್ಡ ಸೇಡು ಎಂದರೆ ಗೌರವ. ಅದನ್ನು ನೋಡಿ ಎದುರಿನವನು ತಾನೇ ತನ್ನ ದೃಷ್ಟಿಯಲ್ಲಿ ಕೆಳಗೆ ಬೀಳುವಂತಾಗುವುದು ಇದೇ ಆ ಕ್ಷಣವಾಗಿದ್ದು, ಇದನ್ನು ನಿಮ್ಮ ವಿರೋಧಿಗಳು ಕಲ್ಪಿಸಿಯೂ ಇರುವುದಿಲ್ಲ. ಅವರ ಆತ್ಮವಿಶ್ವಾಸ ಒಡೆಯಲು ಶುರು ಮಾಡುತ್ತದೆ, ಅವರ ಮಾತು ತೊದಲಲು ಶುರು ಮಾಡುತ್ತದೆ. ಅವರು ಪದೇ ಪದೇ ಯೋಚಿಸುತ್ತಾರೆ, ಆ ಸಮಯದಲ್ಲಿ ಅವರೊಂದಿಗೆ ಹಾಗೆ ನಡೆದುಕೊಳ್ಳಬಾರದಿತ್ತು ಎಂದು, ನಿಮ್ಮನ್ನು ದುರ್ಬಲ ಎಂದು ತಿಳಿದ ತಪ್ಪು ಮಾಡಬಾರದಾಗಿತ್ತು ಎಂದು. ಆದರೆ ಕಾಲವು ಯಾರಿಗೂ ಎರಡನೇ ಅವಕಾಶ ಕೊಡುವುದಿಲ್ಲ, ಅದು ಕೇವಲ ಫಲಿತಾಂಶ ಕೊಡುತ್ತದೆ. ಮತ್ತು ಫಲಿತಾಂಶ ಮುಂದೆ ಬಂದಾಗ ಅಹಂಕಾರದ ಪ್ರತಿಯೊಂದು ಕೋಟೆಯು ಒಂದೊಂದಾಗಿ ಕುಸಿಯಲು ಶುರು ಮಾಡುತ್ತದೆ. ಯಾವ ಮನುಷ್ಯ ಎಂದಾದರೂ ಕಣ್ಣು ತೋರಿಸಿ ಮಾತನಾಡುತ್ತಿದ್ದಾನೋ ಅವನೇ ಈಗ ತಲೆ ಬಗ್ಗಿ ನಿಲ್ಲುತ್ತಾನೆ. ಯಾವ ವ್ಯಕ್ತಿ ಎಂದಾದರೂ ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದನೋ ಈಗ ನಿಮ್ಮ ಒಂದು ನಗುವಿಗಾಗಿ ಕೂಡ
ತವಕಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಈಗ ಒಂದು ಭಾವನೆ ಮಾತ್ರ ಉಳಿದಿದೆ, ಪಶ್ಚಾತ್ತಾಪ. ಅಷ್ಟು ಆಳವಾದ ಪಶ್ಚಾತ್ತಾಪ. ಕಾಲ ವಾಪಸ್ ಬರಬಹುದಾದರೆ ಅವನು ತನ್ನ ಪ್ರತಿಯೊಂದು ತಪ್ಪನ್ನು ಸರಿಪಡಿಸಿ ಬಿಡುತ್ತಾನೆ. ಆದರೆ ಹೋದ ಕಾಲ ಎಂದಿಗೂ ವಾಪಸ್ ಬರುವುದಿಲ್ಲ. ಅದಕ್ಕಾಗಿ ಅವನ ಬಳಿ ಉಳಿದಿರುವುದು ತಲೆ ಬಗ್ಗಿಸುವುದು ಮತ್ತು ತಾನು ಮಾಡಿದ ಅನ್ಯಾಯಕ್ಕೆ ಕ್ಷಮೆ ಕೇಳುವುದು ಮಾತ್ರ. ಇಲ್ಲಿಯವರೆಗಿನ ಮಾತುಗಳು ನಿಮ್ಮ ಹೃದಯ ಮುಟ್ಟಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಬೆಂಬಲ ಖಂಡಿತ ಕೊಡಿ. ಮತ್ತು ಕಾಲಕ್ಕಿಂತ ದೊಡ್ಡ ನ್ಯಾಯಾಧೀಶರು ಯಾರೂ ಇಲ್ಲ ಎಂದು ನೀವು ನಂಬಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮೊಂದಿಗೆ ಜೊತೆಯಾಗಿರಿ, ಏಕೆಂದರೆ ಇನ್ನೂ ಅತಿ ದೊಡ್ಡ ರಹಸ್ಯ ಬಾಕಿ ಇದೆ. ಮುಂದೆ ನಾವು ಆ ಸಂಕೇತಗಳ ಬಗ್ಗೆ ಮಾತನಾಡೋಣ. ಅವುಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಅದೃಷ್ಟ ಹೀಗೆ ತಿರುವು ಪಡೆಯುತ್ತದೆ. ವಿರೋಧ ಮಾಡುವವರ ಬಳಿ ಪಶ್ಚಾತ್ತಾಪದ ಹೊರತು ಬೇರೇನೂ ಉಳಿಯುವುದಿಲ್ಲ ಎಂದು. ಆದರೆ ಗಮನವಿರಲಿ, ಕಾಲದ ನ್ಯಾಯ ಕೇವಲ ಹೊರಗಿನ ಜಗತ್ತಿನಲ್ಲಿ ಮಾತ್ರ ಕಾಣುವುದಿಲ್ಲ. ಮೊದಲು ಅದು ಮನುಷ್ಯನ ಒಳಗೆ ಶುರು ಮಾಡುತ್ತದೆ. ಯಾರು ನಿಮ್ಮೊಂದಿಗೆ ಮೋಸ ಮಾಡಿದ್ದಾನೋ ಅವನ ಮುಖದಲ್ಲಿ ಹೊರಗೆ ನಗು ಕಾಣಿಸಿದರೂ ಅವನ ಮನದ ಶಾಂತಿ ನಿಧಾನವಾಗಿ ಮುಗಿಯಲು ಶುರು ಮಾಡುತ್ತದೆ. ಅವನಿಗೆ ಪ್ರತಿ ಚಿಕ್ಕ ದೊಡ್ಡ ವಿಷಯದಲ್ಲೂ ಭಯ ಅನಿಸಲು ಶುರು ಮಾಡುತ್ತದೆ. ಅವನಿಗೆ ಅನಿಸುತ್ತದೆ ಅದೇ ಎಲ್ಲವೂ ಅವನೊಂದಿಗೆ ಆಗಬಾರದೆಂದು. ಇದೇ ಕರ್ಮದ ಅತಿ ದೊಡ್ಡ ನಿಯಮ. ಮನುಷ್ಯನ ಜಗತ್ತಿನಿಂದ ಬಹಳಷ್ಟು ವಿಷಯಗಳನ್ನು ಮುಚ್ಚಿಡಬಹುದು, ಪಾಪ ಮಾಡಬಹುದು, ಆದರೆ ತನ್ನ ಮನಸ್ಸಿನಿಂದ ಎಂದಿಗೂ ಮುಚ್ಚಿಡಲು ಆಗುವುದಿಲ್ಲ. ಅಂತರಾತ್ಮ ಪ್ರಶ್ನೆ ಕೇಳಲು ಶುರು ಮಾಡಿದಾಗ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಯು ಒಳಗಿನಿಂದ ದುರ್ಬಲನಾಗಿ ಬಿಡುತ್ತಾನೆ. ಇದೇ ಆ ಶುರು. ಅಲ್ಲಿಂದ ಅವನ ಅಹಂಕಾರದ ಅಂತ್ಯ ಶುರುವಾಗುತ್ತದೆ. ಮತ್ತೊಂದೆಡೆ ನಿಮ್ಮ ಜೀವನದಲ್ಲೂ ಒಂದು ಅದ್ಭುತ ಬದಲಾವಣೆ ಆಗಲು ಶುರು ಮಾಡುತ್ತದೆ. ಅಲ್ಲಿ ಆಗುತ್ತದೆ. ಮೊದಲು ಪ್ರತಿ ಕೆಲಸದಲ್ಲೂ ಅಡ್ಡಿ ಕಾಣಿಸುತ್ತಿತ್ತು. ಅಲ್ಲೇ ಈಗ ನಿಧಾನ ದಾರಿಗಳು ಆಗಲು ಶುರು ಮಾಡುತ್ತವೆ. ಯಾವ ಜನರು ಎಂದು ನಿಮ್ಮ ಮಾತುಗಳನ್ನು ಕೇಳುವುದು ಮುಖ್ಯವಲ್ಲ ಎಂದು ಭಾವಿಸಿದ್ದರೋ ಅದೇ ಜನರು ಈಗ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಕೊಡಲು ಶುರು ಮಾಡುತ್ತಾರೆ. ನಿಮ್ಮ ಗುರುತು ಬದಲಾಗಲು ಶುರು ಮಾಡುತ್ತದೆ. ನಿಮ್ಮ ಇರುವಿಕೆಯ ಪರಿಣಾಮ ಜನರ ಮೇಲೆ ಕಾಣಲು ಶುರು ಮಾಡುತ್ತದೆ. ಮತ್ತು ಅತಿ ದೊಡ್ಡ ವಿಷಯ ಏನೆಂದರೆ ನಿಮಗೆ ಯಾರ ಮುಂದೆಯೂ ನಿಮ್ಮನ್ನು ಸಾಬೀತು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಸಮಯ ನಿಮ್ಮ ಪರವಾಗಿ ನಿಂತಾಗ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಅತಿ ದೊಡ್ಡ ಗುರುತಾಗುತ್ತದೆ. ಜನರು ನಿಮ್ಮ ಮಾತುಗಳಿಗಿಂತ ಮೊದಲು ನಿಮ್ಮ ನಡವಳಿಕೆಯನ್ನು ನೋಡುತ್ತಾರೆ ಮತ್ತು ಅಲ್ಲಿಂದಲೇ ಅವರಿಗೆ ಅರ್ಥವಾಗಲು ಶುರು ಮಾಡುತ್ತದೆ. ಅವರು ಎಂದು ಸಾಮಾನ್ಯ ಎಂದು ಭಾವಿಸಿದ್ದ ವ್ಯಕ್ತಿಯ ಒಳಗೆ ಅಸಾಧಾರಣ ಶಕ್ತಿ ಅಡಗಿತ್ತು ಎಂದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.